ಸಿಂಹರಾಶಿ ವಿದೇಶ ಪ್ರಯಾಣಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಅನುಕೂಲಕರವಾದಂತಹ ದಿವಸ ಇದು ಅಂತ ಹೇಳಬೇಕು. ಅವಕಾಶವನ್ನು ಮುಂದಿಟ್ಟುಕೊಂಡು ಸರಿಯಾದಂತಹ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿ ಯಾವುದೋ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಹೀಗಿದೆ ವಸ್ತುನಿಷ್ಠೆ ಅಥವಾ ವಸ್ತುಸ್ಥಿತಿ ಅನ್ನುವಂಥದ್ದನ್ನು ತಿಳಿದು ನಂತರದಲ್ಲಿ ನಿರ್ಧಾರವನ್ನು ಮಾಡಬೇಕಾಗತ್ತೆ. ನಿಮ್ಮ ಸ್ಥಳದಲ್ಲೂ ಮತ್ತು ವಿದೇಶದಲ್ಲೂ ನೀವು ಕೆಲಸಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಅಂದರೆ ವಿದೇಶಕ್ಕೆ ಕೆಲಸಕ್ಕೋಸ್ಕರ ಹೋಗಬೇಕು ಅನ್ನುವಂಥದ್ದೇನಿಲ್ಲ, ಇಲ್ಲಿಯೂ ಕೂಡ ನಿಮಗೆ ಯೋಗ್ಯವಾದಂತಹ ಕೆಲಸ ದೊರಕತ್ತೆ ಅನ್ನುವಂತಹ ಅರ್ಥ. ಪದವೀಧರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಉಂಟಾಗ್ತಕ್ಕಂಥದ್ದು. ತಾವು ಪದವಿಯನ್ನು ಪಡ್ಕೊಂಡಿದ್ದೀರಿ, ಆದರೆ ಯಾವುದೂ ಉದ್ಯೋಗ ಇಲ್ಲ. ಈ ರೀತಿಯ ಸಂದರ್ಭದಲ್ಲಿ ಹೆಚ್ಚು ಗೊಂದಲಮಯವಾದಂತಹ ಜೀವನವನ್ನು ನಡೆಸಬೇಕಾಗತ್ತೆ ಅನ್ನುವಂಥದ್ದು. ಪ್ರೀತಿಸಿ ಮದುವೆಯಾದಂತಹ ದಂಪತಿಗಳಿಗೆ ನಕ್ಷತ್ರ ಒಂದೇ ಆಗಿದ್ದರೆ ಆ ಜಗಳವನ್ನು ಅವು ಬೇರೆ ಯಾರೂ ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದು ಏಕನಕ್ಷತ್ರ ದೋಷ ಎಂಬತಕ್ಕಂಥದ್ದು ಜ್ಯೋತಿಷದ ಒಂದು ಭಾಗ. ವೃದ್ಧ ದಂಪತಿಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ, ಜೊತೆಗೆ ಅವರ ಆಶೀರ್ವಾದವನ್ನು ನೀವು ವಿಶೇಷವಾಗಿ ಪಡ್ಕೊಳ್ಳಿ ಅಂತಕ್ಕಂತಹದ್ದು. ಹಣದ ಕೊರತೆ ಆಗಬಹುದು, ಸರಿಯಾಗಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ವಿಷ್ಣು ಸಹಸ್ರನಾಮವನ್ನು ಪರಿಹಾರವಾಗಿ ಹೇಳಿದ್ರೂ ಕೂಡ ವಿಷ್ಣುತ್ರಯೀ ಮಂತ್ರ ಎಂಬತಕ್ಕಂಥದ್ದನ್ನೂ ಕೂಡ ಈ ಸಹಸ್ರನಾಮದ ಜೊತೆಗೆ ಸೇರಿಸಿ ಪಠನ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಯಾವುದೇ ವಿಚಾರ ಇರಲಿ ಅದನ್ನು ದುರುಪಯೋಗ ಮಾಡಿಕೊಳ್ಳದಲೇ ಒಳ್ಳೆಯ ತನದಿಂದ ಉದ್ಯೋಗವನ್ನು ಸಂಪಾದನೆ ಮಾಡಿ ನೀವು ನಿಮ್ಮ ಸ್ವೇಚ್ಛೆಯಂತೆ ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಇದೆ. ಅದನ್ನು ನಿಮ್ಮದಾಗಿಸ್ಕೊಳ್ಬೇಕಾದಂಥದ್ದು ಮಾತ್ರ ಅತಿ ಮುಖ್ಯವಾಗ್ತಕ್ಕಂಥದ್ದು. ಅದೃಷ್ಟಲಕ್ಷ್ಮಿ ನಿಮ್ಮ ಮನೆಯ ಬಾಗಿಲಿಗೆ ಬಂದಿರತಕ್ಕಂತಹ ಅನುಭವ ನಿಮಗಾಗತ್ತೆ. ಅಷ್ಟರ ಮಟ್ಟಿಗೆ ಜೀವನದಲ್ಲಿ ಅನುಭವ ಅಂತಕ್ಕಂಥದ್ದು ನಿಮ್ಮನ್ನು ವಿಶೇಷ ವ್ಯಕ್ತಿಯನ್ನಾಗಿ ಮಾಡೋದಕ್ಕೆ ಸಹಕಾರಿಯಾಗ್ತಕ್ಕಂಥದ್ದು. ರಾಜಕೀಯ ವಿಚಾರದಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಯುವಕರಿಗೆ ತುಂಬ ಪ್ರೋತ್ಸಾಹ ಸಿಕ್ಕತ್ತೆ. ಮುಂದಿನ ದಿನಮಾನದಲ್ಲಿ ನೀನೊಬ್ಬ ಸರಿಯಾದಂತಹ ನಾಯಕ ಅನ್ನುವಷ್ಟರ ಮಟ್ಟಿಗೆ ಬೆಂಬಲ ಸಿಕ್ಕುವಂಥದ್ದಾಗತ್ತೆ. ಮನೆಯಲ್ಲಿ ಹಲವಾರು ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳಿರುತ್ತೆ. ಯಾಕೆ ಅಂತಂದರೆ ಮನೆಯಲ್ಲಿ ಆಗತಕ್ಕಂತಹ ವಿಚಾರಗಳು ಪ್ರತಿಯೊಂದು ಅಂಶವನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಿ ನಂತರದಲ್ಲಿ ನಿರ್ಧಾರವನ್ನು ಮಾಡುವಂಥದ್ದಾಗಿರುತ್ತೆ. ಸಾಮಾಜಿಕವಾಗಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳಬೇಕು. ರಾಜಕೀಯ ಭವಿಷ್ಯವನ್ನು ಕಟ್ಕೊಳ್ಬೇಕು ಅಂತ ಇರುವಂಥವರಿಗೆ ಸರಿಯಾದಂತಹ ನಾಯಕರ ಮಾರ್ಗದರ್ಶನವನ್ನು ಪಡೆದು ಮುಂದುವರೆದರೆ ಒಳ್ಳೆಯದು. ಇಲ್ಲದೇ ಇದ್ದರೆ ಅದು ಯಾವ ಪ್ರಯೋಜನಕ್ಕೂ ಕೂಡ ಬರದೇ ಇರುವ ಹಾಗೆ ಆಗುವಂಥದ್ದಾಗತ್ತೆ. ಹಣದ ವಿಚಾರ ಅನುಕೂಲ ಎರಡೂ ಕೂಡ ಸಾಧ್ಯತೆಗಳಿದೆ. ನದೀ ತೀರದಲ್ಲಿರತಕ್ಕಂತಹ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ವೈವಾಹಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳನ್ನು ಅಥವಾ ಬೇರೆ ಸವಾಲುಗಳನ್ನು ಎದುರಿಸಬೇಕಾದಂಥದ್ದು. ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಕಡಿಮೆ ಮಾಡಿಕೊಳ್ಳಬಹುದು. ಯಾವಾಗ ಸ್ವತಂತ್ರವಾಗಿ ನಿರ್ಧಾರವನ್ನು ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಅಂತಾಗುತ್ತೋ ಆಗ ನೀವು ನಿಮ್ಮದೇ ಆದಂತಹ ಬೇಸರದಲ್ಲಿ ಇರ್ತೀರಿ ಅಂತ ಅರ್ಥ. ಪ್ರೇಮಿಗಳ ಮಧ್ಯೆ ವಿರಸ ಉಂಟಾಗ್ತಕ್ಕಂತಹ ಯೋಗ ಅಲ್ಲಿ ಕಾಣುವಂಥದ್ದಾಗಿದೆ. ಈ ರಾಶಿಯವರಿಗೆ ತಲೆನೋವು ಅಂತಕ್ಕಂತಹದ್ದು ಮಾನಸಿಕವಾದಂತಹ ಉದ್ವೇಗಕ್ಕೆ ಒಳಗಾಗಿ ಅದು ಬರುವ ಸಾಧ್ಯತೆ ಇದೆ. ಅದನ್ನು ಆಲೋಚನೆ ಮಾಡಬೇಕು. ಇದರ ಜೊತೆಯಲ್ಲಿ ವಿಶೇಷವಾಗಿ ಮನಸ್ಸಿನ ಮೇಲೆ ಕೆಲವು ವಿಚಾರಗಳು ಪ್ರಸ್ತಾಪವನ್ನು ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಎಚ್ಚರಿಕೆ ಇರಲಿ. ವಾದ ವಿವಾದಗಳು ಯಾವುದೂ ಕೂಡ ಜಗಳಕ್ಕೆ ಪರಿಹಾರ ಅಲ್ಲ. ಜೊತೆಗೆ ಶಾಂತವಾಗಿ ನಿಮ್ಮ ಮನಸ್ಸನ್ನು ಒಳ್ಳೆಯ ವಿಚಾರದ ಕಡೆಗೆ ವಾಲಿಸಬೇಕು ಅಥವಾ ಅಲ್ಲಿ ಆ ಮನಸ್ಸನ್ನು ಇರುವಂತೆ ಮಾಡಬೇಕು ಅನ್ನುವಂಥದ್ದಾಗತ್ತೆ. ನಿಮಗೆ ತುಂಬ ತಾಳ್ಮೆ ಇರಬೇಕಾದಂಥದ್ದು. ಜೊತೆಗೆ ವೈವಾಹಿಕ ವಿಚಾರಕ್ಕೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿದೆ. ಹಾಗೆ ಕೊನೆಗೆ ಕಾನೂನಾತ್ಮಕವಾದಂತಹ ಹೋರಾಟಕ್ಕೂ ಕೂಡ ನೀವು ಮುಂದಾಗುವಂಥದ್ದು ಬಹಳ ವಿಶೇಷವಾಗಿ ಕಾಣ್ತಾ ಇದೆ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬುದಾಗಿ 9 ಬಾರಿ ಹೇಳಿಕೊಳ್ಳಿ ಶುಭವಾಗಿ.
ವೃಶ್ಚಿಕ ರಾಶಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಶುಭವಾರ್ತೆ ಇರುವಂತಹ ದಿವಸ. ನಿಮ್ಮ ಮನಸ್ಸಿಗೆ ಇದರಿಂದ ಬಹಳ ಸಂತೋಷವಾಗ್ತಕ್ಕಂಥದ್ದು. ಇದು ಸ್ವಾಭಾವಿಕವಾದರೂ ಕೂಡ ವಿಶೇಷವಾದಂತಹ ಆನಂದವನ್ನು ಪಡೆಯುವಂತಹ ಯೋಗ ನಿಮಗೆ ಈ ದಿವಸ ಸಿಕ್ಕಿದೆ. ರಕ್ತದೊತ್ತಡ ಹೆಚ್ಚು ಇರತಕ್ಕಂಥವರು, ಆ ಸಮಸ್ಯೆಯಲ್ಲಿ ಬಳಲ್ತಾ ಇರತಕ್ಕಂಥವರು ಜಾಗ್ರತೆಯನ್ನು ವಹಿಸಿ. ತೊಂದರೆಯಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ನಿಮ್ಮ ಕೆಲಸಕ್ಕೆ ಕೆಲವು ಭರವಸೆಗಳನ್ನು ನೀಡೋದಕ್ಕೆ ನಿಮ್ಮ ಕೆಲಸಗಳು ನಡೀತಕ್ಕಂಥದ್ದು. ಅಂದರೆ ಯಾವುದೋ ಒಂದು ಕೆಲಸ ಆಗಬೇಕು ಅಂತಂದರೆ ನಾವು ಭರವಸೆಯನ್ನು ನೀಡಿದಾಗ ಮಾತ್ರ ಬೇರೆಯವರು ನಂಬಿ ವಿಶ್ವಾಸದಿಂದ ಕೆಲಸವನ್ನು ಮುಂದಕ್ಕೆ ನಡೆಸಿಕೊಡ್ತಾರೆ ಅಂತಕ್ಕಂಥದ್ದು. ಎಲ್ಲ ವಿಚಾರಗಳಿಗೂ ಕೂಡ ಮಾನಸಿಕವಾದಂತಹ ಶುದ್ಧಿ ಸಿದ್ಧಿ ಬಹಳ ಮುಖ್ಯವಾಗುತ್ತೆ. ಕೆಲಸದಲ್ಲಿ ಉತ್ತೇಜನ ಬರುವಂತಹದ್ದು ಮನಸ್ಸಿಗೆ, ಜೊತೆಗೆ ಮುಂದುವರಿಸ್ಕೊಂಡು ಶುಭ ಫಲಗಳನ್ನು ನಿರೀಕ್ಷೆಯನ್ನು ಮಾಡ್ತೀರಿ. ಯಾವುದೋ ಒಂದು ಕೆಲಸವನ್ನು ಕೈ ಹಿಡಿದ್ರೆ ವಿಶೇಷವಾಗಿ ಅದರ ಬಗ್ಗೆ ಆಸಕ್ತಿ ಬರುವಂಥದ್ದು, ಲಾಭವೂ ಕೂಡ ದಕ್ಕುವಂಥದ್ದಾಗುತ್ತೆ. ಆಲಸ್ಯವನ್ನು ತೋರ್ಪಡಿಸ್ದಲೇ ತುಂಬ ಸರಳವಾಗಿ ನಿಮ್ಮ ಕೆಲಸಗಳನ್ನು ಮಾಡಿ ಮುಗಿಸ್ಕೊಳ್ಳಿ. ಆಲಸ್ಯವನ್ನು ತೋರಿಸಿದರೆ ಮಾತ್ರ ನಿಮ್ಮ ಕೆಲಸಗಳಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು. ವ್ಯಾಪಾರಿಕ ಮತ್ತು ವ್ಯಾವಹಾರಿಕ, ಉದ್ಯೋಗಿಕ ಇವೆಲ್ಲವೂ ಕೂಡ ನಿಮಗೆ ಸ್ವಲ್ಪ ನಷ್ಟದ ಬಾಪ್ತು ಅಂತಲೇ ಹೇಳಬೇಕಾದಂತಹ ವಿಚಾರ. ಸರ್ಕಾರಿ ಕೆಲಸದಲ್ಲಿ ಇರತಕ್ಕಂಥವರಿಗೆ ಒಂದಷ್ಟು ಅಡಚಣೆಗಳು ಇರುವಂಥದ್ದು ಸಹಜವಾಗಿದೆ. ಪಾರ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.